ದಾವಣಗೆರೆಯಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳು ಸದ್ದು ಮಾಡಿದವೆ. ಬೆಣ್ಣೆನಗರಿಯಲ್ಲಿ ಆಪರೇಷನ್ ಡೆಮಾಲಿಷನ್. ಜಿಲ್ಲಾಡಳಿತದಿಂದ ಅಕ್ರಮ ಮನೆ ತೆರವು ಕಾರ್ಯಾಚರಣೆ. ಮನೆ ತೆರವು ಮಾಡದಂತೆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಧಿಕಾರಿಗಳ ಕೈಕಾಲಿಗೆ ಬೀಳ್ತಾ ಇದ್ದಾರೆ ಮಹಿಳೆಯರು. ಮನೆ ಕೆಡವದಂತೆ ಅಂಗಲಾಗ್ತಾ ಇದ್ದಾರೆ ಸ್ಥಳೀಯರು. ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳು ಸದ್ದು ಮಾಡ್ತಾ ಇದ್ದಾವೆ ದಾವಣಗೆರೆಯಲ್ಲಿ. ಬೆಣ್ಣೆನಗರಿಯಲ್ಲಿ ಆಪರೇಷನ್ ಡೆಮಾಲಿಷನ್ ಇದು. ಅಕ್ರಮವಾಗಿ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದ್ರು. ಹಾಗಾಗಿ ಜೆಸಿಬಿಗಳು ಇವತ್ತು ಅಲ್ಲಿ ಬಂದು ಮನೆಗಳನ್ನ ಡೆಮಾಲಿಷ್ ಮಾಡ್ತಾ ಇದ್ದಾವೆ. ಆ ಮನೆಯಲ್ಲಿದ್ದಂತಹ ಕುಟುಂಬದವರು ಮನೆಯವರೆಲ್ಲ ಏನ್ ಮಾಡ್ಬೇಕಾಗಾದ್ರೆ, ಅಕ್ರಮವಾಗಿ ನಿರ್ಮಿಸಿದ ಮನೆಗಳು ತೆರವು ಕಾರ್ಯಾಚರಣೆ ಮಾಡ್ತಿರೋದು. ಕೋರ್ಟ್ ಆದೇಶದಂತೆ 36 ಮನೆಗಳನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಪಾರ್ಕ್ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ. ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾದ ಪಾರ್ಕ್ ಜಾಗ ಪೊಲೀಸ್ ಭದ್ರತೆಯಲ್ಲಿ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಪಾಪ ಮನೆ ನಾವು ವಾಸ ಇದ್ದ ಮನೆ ಇದು, ನಾವು ಎಲ್ಲಿಗೆ ಹೋಗೋದು, ಬೀದಿಗೆ ಬರ್ತೀವಿ ಅಂತ ಹೇಳಿ ಅವರೆಲ್ಲ ಕಾಲಿಗೆ ಬೀಳ್ತಾ ಇದ್ದಾರೆ. ಮನೆ ತೆರವಿಗೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ಮ ಮನೆಯನ್ನ ಬಿಟ್ಟುಬಿಡಿ ಅಂತ ಹೇಳಿ ಪರಿಪರಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕೈ ಕಾಲು ಹಿಡಿದು ಗೋಗರಿತಾ ಇದ್ದಾರೆ ಮನೆ ಮಾಲೀಕರು. ನಿರಾಶ್ರಿತರ ಕೇಂದ್ರಕ್ಕೆ ತೆರಳುವಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾವಿದ್ದ ಮನೆ, ನಾವು ಅಲ್ಲಿ ಸಂಸಾರ ಮಾಡ್ತಿದ್ದ ಮನೆ, ಆ ಮನೆಯನ್ನು ನೀವು ಏಕಾಏಕಿ ಡೆಮಾಲಿಷ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಕೈ ಕಾಲಿಗೆ ಬೀಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಎಷ್ಟು ವರ್ಷಗಳಿಂದ ಆ ಸ್ಥಳದಲ್ಲಿ ಅವರೆಲ್ಲರೂ ವಾಸ ಇದ್ರು? ಎಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದಾರೆ? ಈಗ ದುತ್ತಂತೇಳಿ ಬಂದು ಜೆಸಿಬಿಗಳು ಅಲ್ಲಿ ಸದ್ದು ಮಾಡೋದಕ್ಕೆ ಏನ್ ಕಾರಣ? ವಿಠಲ್, ಗೋ ಹೆಡ್. ರಜಿತ್, ಖಂಡಿತ ಬೆಳಗ್ಗೆ ಇವತ್ತು ದಾವಣಗೆರೆ ಹೊರವಲಯದಲ್ಲಿರುವಂತಹ ರಾಮನಗರಕ್ಕೆ ಹತ್ತಿಕೊಂಡಿರುವಂತಹ ರವೀಂದ್ರನಾಥ್ ಬಡಾವಣೆಯಲ್ಲಿ ಬೆಳಗ್ಗೆ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಇನ್ನು ಪ್ರಮುಖವಾಗಿ ಇದು ಸರ್ಕಾರಿ ಜಾಗೆಯಾಗಿತ್ತು, ಅಲ್ಲಿ ಪಾರ್ಕ್ ಮಾಡಬೇಕಂತೇಳಿ ಏನು ನಿರ್ಧಾರ ಮಾಡಲಾಗಿತ್ತು. ಆ ಸ್ಥಳದಲ್ಲಿ ಸುಮಾರು 15 ವರ್ಷಗಳ ಹಿಂದಿನಿಂದಲೂ ಸಹ ಸುಮಾರು 38 ಕುಟುಂಬಗಳಲ್ಲಿ ವಾಸವಾಗಿದ್ದು. ಆದ್ರೆ ಇಲ್ಲಿಯ ಸುತ್ತಮುತ್ತಲಿನ ಕೇಳುವಂದಷ್ಟು ಜನ ಅಲ್ಲಿ ಪಾರ್ಕ್ ಅನ್ನು ನಿರ್ಮಾಣ ಕೊಡಿ ಅಂತೇಳಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಅದರ ಜೊತೆಗೆ ಕೋರ್ಟ್ಗೂ ಸಹ ಈ ಕೇಸನ್ನ ಅವರು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ರು. ಅದೇ ರೀತಿ ಕೋರ್ಟ್ ಇವತ್ತು ಆ ಮನೆಗಳನ್ನ ತೆರವು ಮಾಡಿ ಅಲ್ಲಿ ಪಾರ್ಕ್ ನಿರ್ಮಾಣ ಮಾಡೋಕೆ ಆದೇಶ ಮಾಡಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನು ಹಿಡಿದುಕೊಂಡು ದಾವಣಗೆರೆ ತಹಸೀಲ್ದಾರ್ ಡಾಕ್ಟರ್ ಅಶ್ವಥ್ ಅವರು ಬಂದು ಬೆಳಗ್ಗೆ ಸುಮಾರು 200ಕ್ಕೂ ಅಧಿಕ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಬಂದು ಬೆಳಗಿನ 6 ಗಂಟೆ ಸರಿ ಸುಮಾರಿಗೆ ಎಲ್ಲ ಅಲ್ಲಿರುವಂತಹ ಎಲ್ಲ ಕುಟುಂಬಸ್ಥರ ಮನವೊಲಿಕೆ ಮಾಡಿ ಅವರನ್ನ ಮನೆಯಿಂದ ಮೆಟ್ರಸ್ ತೆಗೆದುಕೊಂಡು ಹೊರಗೆ ಹೋಗಿ ನಾವು ಇದನ್ನ ಡೆಮಾಲಿಷ್ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಮಹಿಳೆಯರು ಸಾಕಷ್ಟು ಒಂದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕಾರ್ಯಾಚರಣೆಗೆ ತಡೆ ಒಡ್ಡೋಕೆ ಪ್ರಯತ್ನ
ಹಾಕ್ತಾರೆ. ಈ ಸಂದರ್ಭದಲ್ಲಿ ಜೆಸಿಬಿ ಮುಂದೆ ಸಹ ಸಾಕಷ್ಟು ಮಹಿಳೆಯರು ಮಲಗ್ತಾರೆ. ಈ ವೇಳೆ ನುಕಾಟ ತಳ್ಳಾಟ ಮಾತ್ರ ಚಕಮಕಿ ಸಹ ಸಾಕಷ್ಟು ಆಗಿರುವಂತದ್ದು. ಇನ್ನೂವರೆಗೂ ಸಹ ಅಂದ್ರೆ ಬೆಳಗಿನ 6 ಗಂಟೆಯಿಂದ ಇಲ್ಲಿವರೆಗೂ ಸಹ ಏನು ಮಹಿಳೆಯರು ಇನ್ನು ಆ ವಿರೋಧ ಒಡ್ಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಿರುವಂತದ್ದು. ಇನ್ನೊಂದು ಕಡೆಗೆ ತಾವು ಗಮನಿಸ್ತಾ ಇರಬಹುದು, ಜೆಸಿಬಿಗಳು ತಮ್ಮ ಪಾಡಿಗೆ ತಾವು ಏನು ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು, ಮನೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಏನು ಇಲ್ಲಿ ಈ ಮಹಿಳೆಯರು ಮತ್ತು ಇಲ್ಲಿರುವಂತಹ ಕುಟುಂಬಗಳ ಪ್ರಮುಖ ಬೇಡಿಕೆ ಅಂತಂದ್ರೆ, ನಾವು ಕಾನೂನಿಗೆ ಏನು ನ್ಯಾಯಾಲಯದ ಆದೇಶಕ್ಕೆ ತಲೆ ಬಾಗ್ತೇವೆ, ಆದರೆ ನಮಗೆ ಸಮರ್ಪಕ ಮೂಲಭೂತ ಸೌಕರ್ಯಗಳಿರುವಂತಹ ಸ್ಥಳವನ್ನ ಗುರುತಿಸಿಕೊಡಿ, ನಾವೇ ಇಲ್ಲಿಂದ ಬಿಟ್ಟು ಹೋಗ್ತೇವೆ ಅಂತೇಳಿ ಅವರು ಈಗಾಗಲೇ ಹೇಳಿರುವಂತದ್ದು. ಆದರೆ ಅದನ್ಯಾವುದನ್ನು ಗಮನಿಸದೆ ಏನು ಏಕಾಏಕಿ ಬಂದು ಅವರನ್ನ ಇವತ್ತು ಬೀದಿಗೆ ತಳ್ಳುವಂತ ಕೆಲಸ ಆಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಿರುವಂತದ್ದು. ಇನ್ನ ಸದ್ಯಕ್ಕೆ ಈಗ ನಿರಾಶ್ರಿತ ಕೇಂದ್ರದಲ್ಲಿ ಇರ್ರಿ, ನಂತರ ನಾವು ಸ್ಥಳವನ್ನ ಗುರುತಿಸ್ತೇವೆ ಅಂತ ಹೇಳಿ ಸದ್ಯಕ್ಕೇನು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಹೇಳ್ತಿರುವಂತದ್ದು. ಆದ್ರೆ ಇದ್ಯಾವುದಕ್ಕೂ ಏನು ಮಹಿಳೆಯರು ಒಪ್ಪುವಂತ ಮತ್ತು ಇಲ್ಲಿರುವಂತಹ ಕುಟುಂಬಗಳು ಯಾವುದೇ ಒಪ್ಪುವಂತ ಪರಿಸ್ಥಿತಿ ಇಲ್ಲ. ಇನ್ನು ಇಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಿರೋದ್ರೆ ನಾನು ಇಲ್ಲಿರುವಂತಹ ಮಹಿಳೆಯರನ್ನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಹೇಳಿ ಅಮ್ಮ, ಏನೇನಾಯ್ತು ಬೆಳಗ್ಗೆಯಿಂದ? ಸರ್, ನಾವ್ ಇನ್ನು ಮಲ್ಕೊಂಡಿದ್ವಿ ಸರ್. ಮಲ್ಕಂದಾರನೇ ಬಂದ್ ಕದ ಬಡದ್ರು, ಏನು ಮಾತಾಡಕ್ಕೆ ಬಿಡ್ಲಿಲ್ಲ ಸರ್. ಏಕಾಏಕಿ ನಮ್ಮ ಏನದ ಸಾಮಾನುಗಳೆಲ್ಲ ತೆಗೆದು ಹೊರ ಬೀಸಕಲ್ಲ ಸರ್. ನಮಗೆ ಬಾಳ ಆಗ್ಲಿದ್ರೆ ಮಧ್ಯಾಹ್ನ 10 ಗಂಟೆವರೆಗೆ ಅವಕಾಶ ಕೊಡ್ರಿ ಸರ್. ನಾವೇನೆಲ್ಲ ಮಾತಾಡ್ತೀವಿ, ನಮಗೆ ಸಾಮಾನು ತಕ್ಕನಕ್ ಬಿಡ್ರಿ ಅಂದ್ರೆ ನಮಗೆ ಯಾವ್ದು ಮಾತಾಡಕ್ ಬಿಡ್ಲಿಲ್ಲ. ನಿನ್ನೆ ನಾವು ಇವರು ಕಮಿಷನರ್ ಹತ್ರ ಹೋಗಿದ್ವಿ, ಮಾತಾಡ್ ಬಂದಿ ನಾವು. ಕಮಿಷನರ್ ಮೇಡಮ್ ಹೇಳಿದ್ವಿ, ಮೇಡಮ್ ಅವರೇ ನಮಗೆ ಕಾಲಾವಕಾಶನೆಲ್ಲ ಏನ್ ಮಾಡ್ತಾ ಇದೀರಿ? ಅಮ್ಮ ಬೂದಲ್ದಾಗೆ ಜಾಗ ನೋಡಿದಾರೆ, ನೀವೇನಾದ್ರೂ ಕೊಬೇಡ್ರಿ, ನಿಮ್ಗೆ ಖಾಲಿ ಮಾಡಿ ನಾವು ಅಲ್ಲಿ ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಹೇಳಿದಾರೆ. ಏಕಾಏಕಿ ಬಂದು ಹೊಡೆಕತ್ತಾರ ಸರ್. ಜಾಗನ ತೋರ್ಸಲ್ ಸರ್. ಚರಂಡಿ ಇರೋ ಜಾಗದಾಗೆ ಬರೋ ಚರಂಡಿ ನೀರು ಹೋಗೋ ಜಾಗದಾಗ ಕೊಟ್ಟಾರ. 5-6 ಮನೆಗೂ ಜಾಗ ಇಲ್ಲ. ನಾವ್ ಹೆಂಗ್ ಕೇಳಕತ್ತೀವಿ ಸರ್? ಯಾರ್ದಂಗ್ ಕಿತ್ಕೊಳಕತ್ತಿಲ್ಲ ಸರ್. ನಮಗೊಂದ್ ನಿವಾಸ ಮಾಡ್ಕೊಡ್ರಿ. ಯಾಕಂದ್ರೆ ಮೊದ್ಲಿದ್ದಾರನವಿ ಇಲ್ಲೇ ಅಧಿಕಾರಿಗಳಿಗೆ ಧಿಕ್ಕಾರ ಸರ್, ಎಲ್ಲಾ ಗೌರ್ಮೆಂಟ್ ಅಧಿಕಾರಿಗಳು ಧಿಕ್ಕಾರ ಸರ್. ಯಾಕಂದ್ರೆ ನಮ್ಮಂತ ಬಡವ್ರ ವರ್ಗಕ್ಕೆ ಏನು ಅವಕಾಶ ಮಾಡ್ಕೊಡ್ಲಾರ್ದಂಗೆ. ರಂಜಿತಿಲ್ಲಿ ಪ್ರಮುಖವಾಗಿ ರಂಜಿತಿಲ್ಲಿ ಇರುವಂತಹ ಬಡ ಕುಟುಂಬಗಳಲ್ಲಿ ವಾಸವಿರುತ್ತಂದ್ರೆ ತರಕಾರಿ ಮಾರುವಂತವರು, ಕೂಲಿ ಕೆಲಸಕ್ಕೆ ಹೋಗುವಂತವರು, ಹಮಾಲಿ ಕೆಲಸ ಮಾಡುವಂತವರು, ಆಟೋ ಡ್ರೈವರ್ಗಳು, ಮತ್ತೆ ಪ್ರಮುಖವಾಗಿ ಈ ಕಟಿಂಗ್ ಸಲೂನ್ಗಳಂತ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ಏನು ಈ 36 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿರುವಂತ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಆ ಚಿಕ್ಕ ಮಗುವನ್ನ ಬಿಸಿಲಲ್ಲಿ ಕರ್ಕೊಂಡು ಒಬ್ರು ಮಹಿಳೆಯರು ಕೂತಿದ್ರೆ, ಪಾಪ ಆ ಮಗು ಸಹ ಬಿಸಿಲಲ್ಲಿ ಸಾಕಷ್ಟು ಸುಸ್ತಾಗಿರುವಂತದ್ದು. ಪ್ರಮುಖವಾಗಿ 2 ತಿಂಗಳ ಆ ಬಾಣಂತಿಯನ್ನು ಸಹ ಏನು ಮನೆಯಿಂದ ಕಳಿಸುವಂತ ಕೆಲಸ ಆಗಿದೆ. ಪಾಪ ಬೇರೆಯವ್ರ ಮನೆಯಲ್ಲಿ ಅವರು ಇಟ್ಟು ಏನು ಕಾರ್ಯಾಚರಣೆಗೆ ಒಂದು ಸಪೋರ್ಟ್ ಮಾಡಿರುವಂತದ್ದು. ಇಲ್ಲಿ ಇನ್ನೊಬ್ಬ ಮಹಿಳೆಯರನ್ನು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಹೇಳಿ ಅಮ್ಮ. ಸರ್, ನಾವು ಕೆಲ್ಸಕ್ಕೆ ಹೋಗಿದ್ವಿ ಸರ್ ನೈಟ್. ಇನ್ನು ಅಲ್ಲಿ ನಮಗೆ ಟೈಮ್ ಇತ್ತು. ನನ್ನ ಮಗಳು ಪಕ್ಕದ ಮನೆಯವರು ಪೊಲೀಸ್ ವ್ಯಾನ್ ಬಂದತಿ ಅನ್ನೋದಕ್ಕೆ ನಾವು ಅಲ್ಲಿ ಯಾರಿಗೆ ಏನು ಹೇಳಿಲ್ಲ ಸರ್. ನಾವು ಡೈರೆಕ್ಟ್ ಸೀದಾ ಮನೆ ಬಂದ್ವಿ. ನೀವು ಸಾಮಾನ ತಕೊಳ್ಳಿಲ್ಲ ಅಂದ್ರೆ ನಿಮ್ಮ ನೋಟ್ರ ರಿಮೈಂಡ್ ರೂಮಿಗೆ ಹಾಕ್ತಾನೆ ಅಂತಂದು ಎಳ್ದು ಹೋಗಿದ್ರು. ನಾವು ಅರೆಸ್ಟ್ ಮಾಡಕ್ ಸರಿ ಅದಾವ್ರಿ. ಮೈ ಮೇಲೆ ಬಟ್ಟಿಲ್ದಂಗ್ ಮಾಡಿದಾರ ನಮ್ಮನ್ನ. ಅವ್ರಿಗೆ ಮರವಾದೈತಿ, ನಮಗೆ ಮರವಾದಿಲ್ಲ. ಇಲ್ಲಿ ಬಡವರು ಬದುಕಕ್ ಬಿಡ್ತಾ ಇಲ್ಲ. ಇಡೀ ಆಲ್ ರೌಂಡ್ ಅಷ್ಟು ಅವರೇ ಇರೋದು ಸರ್. ನಾವು 36 ಮನೆ ಅಕ್ಕ ತಂಗಿಯರು, ತಾಯಿ ತಂದಿ ಕೂಡ ಇರೋದು ಸರ್. ಅಮ್ಮ, ಈಗ ಕಾಂಗ್ರೆಸ್ ಕಾರ್ಪೊರೇಟರ್ ಒಬ್ರು ಬಂದಿದ್ರು. ಈಗ ಇರೋದು ಕಾಂಗ್ರೆಸ್ ಸರ್ಕಾರನೇ ಇರೋದು. ಈಗ ಅವ್ರ ಮೇಲೂ ಸಹ ಸಾಕಷ್ಟು ಒಂದು ಹಲ್ಲೆ ಆಗುವಂತ ಕೆಲಸ ಆಗತ್ತಲ್ಲಮ್ಮ. ಇರ್ಲಿ ಸರ್, ನಾವು ಊಟ ಮಾಡ್ಲಿಲ್ಲ ಚಿಂತಿಲ್ಲ ಸರ್, ನಮಗೆ ಬೇಕು. ನಾವು ಸರ್ ನಮ್ಮನ್ನ ಉಳ್ಸಕ್ ಬಂದ್ರು ಸರ್. ಅಮ್ಮ, ಈಗ ಕಾಂಗ್ರೆಸ್ ಇಲ್ಲಿ ಕಾರ್ಪೊರೇಟರ್ ಇದ್ರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಅವ್ರ ಮೇಲೆ ಹಲ್ಲೆ ಆಗತ್ತಲ್ಲ. ಅಧಿಕಾರ ಮಾಡಿದಾರೆ ಸರ್. ಅವ್ರನ್ನ ಜೈಲಿಗೆ ಹಾಕ್ರಿ, ಜೈಲಿಗೆ ತಗೊಂಡೋಗಿ ಜೈಲಿಗೆ ಹಾಕ್ರಿ. ಅದು ಮೈ ಮೇಲೆ ಬಟ್ಟಿನೆಲ್ಲ ಹರ್ದಾರ ಸರ್. ಗಂಡ್ಮಕ್ಳು ಪೊಲೀಸ್ನರು, ಹೆಣ್ಮಕ್ಳು ಲೇಡೀಸು ಮೈ ಮೇಲೆ ಬಟ್ಟಿ ಇಲ್ಲ. ಹಾಕ್ರಿ ವ್ಯಾನಿಗೆ ಅಂದ್ರು. ನಾವು ವ್ಯಾನಿಗೆ ಹೋಗಲ್ಲ, ನಮ್ಮನ್ನು ಸಾಮಾನ ಅದಾವು, ನೀವು ಅಷ್ಟು ಕೊಡ್ಸಂಗಿದ್ರಿ ಹೇಳ್ರಿ, ನಾವು ಹೋಗ್ತಾವಿ. ಅಲ್ಲಿವರೆಗೆ ನಾವು ಬರಲ್ಲ ಜಾಗ ಬಿಟ್ಟು. ನಾಗಣ್ಣನ ತೋಳ್ಗಾಯಿ ತಗೊಂಡೋಗಿದಾರ. ಕಾರ್ಪೆಟ್ರ್ ಯಾರಮ್ಮ ನಾಗಣ್ಣ? ಯಾರು? ಕಾರ್ಪೆಟ್ರು. ಅವರೇ ರಕ್ಷಣೆ ಕೊಟ್ಟಾರ ನಮಗೆ. ಅವರೇ ಕಾರ್ಪೆಟ್ರು ಅವರು ಕಾರ್ಪೆಟ್ರು. ನಮಗೋಸ್ಕರ ನಮ್ ಇಂತಿದ್ರು ಸಾವಿರ. ನಾವು ಅವ್ರು ಬಂದು ಖಾಲಿ ಮಾಡ್ರಿ ಅಂತಂದ್ರೆ ನಾವು ಖಾಲಿ ಮಾಡ್ತಿದ್ವಿ. ತಹಸೀಲ್ದಾರೇ ಮೋಸ ಮಾಡಿರೋದು ಸರ್ ನಮಗೆ. ತಹಸೀಲ್ದಾರು ಕಮಿಷನರ್ ನಮಗೆ ಮೋಸ ಮಾಡಿರೋದು. ಏನ್ ಹೇಳ್ತಿದ್ರಮ್ಮ? ನಿಮ್ಗೆಲ್ಲ ಬೇರೆ ಕಡೆ ಜಾಗ ಏನಾದ್ರು ಗುರುತಿಸಿದ್ರೆ ತೋರಿಸಿದ ಸರ್. ಬೆಳಿಗ್ಗೆ ಬಂದು ತಹಸೀಲ್ದಾರ್ ಹೇಳಿದ್ರು, ಕಾರ್ಪೆಟ್ರ್ ಬಂದ್ರು, ಸರ್ ಕೆಡಬೇಡ್ರಿ ಸರ್, ಜಾಗ ತೋರಿಸ್ರಿ, ಅವ್ರು ಹೋಗಕ್ ರೆಡಿ ಅದಾರ. ನಾವೆಲ್ಲ 15 ದಿವಸ ಸಾಮಾನ ಕಟ್ಟಿಟ್ಟು ಅದಕ್ಕೆ ನಿಮ್ಗೆ ಎಲ್ಲರ ಜಾಗ ತೋರಿಸಿದ್ರೆ ನಾವು ಹೋಗಕ್ ರೆಡಿ ಇದ್ದೇವೆ. ಮೊನ್ನೆ ಪಾಮೆನಹಳ್ಳಿ ಕರೆದ್ರ ಸರ್ 7 ಗಂಟೆಗೆ. ಮೊನ್ನೆ ಸೋಮವಾರ ಇನ್ನೂ 5 ದಿವಸ ಆಗೈತಿ. ಪಾಮೆನಹಳ್ಳಿಗೆ ಹೋದ್ವಿ. ಪಾಮೆನಹಳ್ಳಿಯರು ಅವರು ಅಧಿಕಾರಿಗಳು ಅವ್ರು ಬಿಟ್ಕೊಳ್ಳಿಲ್ಲ. ನಮ್ಮ ಊರವ್ರಿಗೆ ಹಂಚ್ರಿ. ಒಂದು ಗಣೇಶನ ದೇವಸ್ಥಾನ, ಒಂದು ಗೌರ್ಮೆಂಟ್ ಸ್ಕೂಲ್, ಒಂದು ಹಾಸ್ಪಿಟ್ಲು, ಇವನ್ನೆಲ್ಲ ಕಟ್ಟಿ ನಮ್ಮೂರ ಜನಗಳಿಗೆ ಸೈಟ್ ಹಂಚಿ ನೀವು ಉಳಿದು ತಗೊಳ್ರಿ. ನಾವ್ ಬೇಡ ಅನ್ನಲ್ಲ, ನಿಮ್ಮನ್ನು ನಾವು ಹೊಡಿಯಲ್ಲ, ನೀವು ನಮ್ಮ ಕೂಲಿ ಮಾಡ್ಕೊಂಡ್ ತಿನ್ನೋರು. ಅವ್ರು ಹೇಳಿದ್ರು ಸರ್. ಅವ್ರ ಅಧಿಕಾರಿಗೆ ಯಾಕೆ ಕೊಟ್ಟಾರ? ಇಲ್ಲಿ